ಇನ್ನು ಅಮೆರಿಕ ಡೆಡ್ಲೈನ್ ಅಂತ್ಯ ಆಗೋದಕ್ಕೆ 8 ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಡೆಡ್ಲೈನ್ ಅಂತ್ಯಕ್ಕೂ ಮುನ್ನವೇ ಆರ್ಭಟಿಸುತ್ತಿವೆ ಅಮೆರಿಕ, ಇಸ್ರೇಲ್. ಇರಾನ್ ಇಂಧನ ಮೂಲವಾದ ಖರ್ಗ್ ದ್ವೀಪವನ್ನ ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ಡೆಡ್ಲೈನ್ ಅಂತ್ಯವಾಗೋದಕ್ಕೆ ಕೇವಲ 8 ಗಂಟೆಗಳಷ್ಟೇ ಬಾಕಿ ಇದೆ. ಡೆಡ್ಲೈನ್ ಅಂತ್ಯಕ್ಕೂ ಮುನ್ನವೇ ಅಮೆರಿಕ, ಇಸ್ರೇಲ್ ಆರ್ಭಟಿಸ್ತಾ ಇದೆ. ಇರಾನ್ನ ಇಂಧನ ಮೂಲವಾದ ಖರ್ಗ್ ದ್ವೀಪ ಇದನ್ನೇ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್ ಜಂಟಿ ದಾಳಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಖರ್ಗ್ ದ್ವೀಪದ ಮೇಲೆ ನಡೆದಂತಹ ದಾಳಿಯನ್ನ ಇರಾನ್ ಕೂಡ ಒಪ್ಕೊಂಡಿದೆ. ಈ ಖರ್ಗ್ ದ್ವೀಪ ಏನಿದೆ 90% ಆಫ್ ಕ್ರೂಡ್ ಆಯಿಲ್ ಶೇಖರಣೆ ಮಾಡಿಟ್ಕೊಂಡಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ, ಬೇರೆ ಜಾಗಗಳಿಗೆ ಇಲ್ಲಿಂದನೇ ರಫ್ತು ಮಾಡುವಂಥ ಕೆಲಸ ಆಗುತ್ತಲ್ಲ, ಅದೇ ದ್ವೀಪ. ಆ ದ್ವೀಪದ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. 90% ಒಂದು ರೀತಿ ಇರಾನ್ನ ಪಾಲಿಗೆ ಅದೊಂಥರ ಕಿರೀಟ ಇದ್ದಂಗೆ. ಈ ಐಲ್ಯಾಂಡ್ ಏನು ನೋಡ್ತಿದ್ದೀರಲ್ಲ, ಈ ಐಲ್ಯಾಂಡು ಈ ಒಂದು ಜಾಗದಿಂದನೇ ಬೇರೆ ಬೇರೆ ದೇಶದ, ಇಡೀ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ತನ್ನ ಹಡಗುಗಳ ಮೂಲಕ ಟನ್ ಗಟ್ಟಲೆ ಕಳಿಸುವಂತಹ ಕಚ್ಚಾ ತೈಲ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಐಲ್ಯಾಂಡ್. ಇರಾನ್ನಿಂದ ಜಸ್ಟ್ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಖರ್ಗ್ ದ್ವೀಪ ಏನಿದೆ, ಈ ದ್ವೀಪದ ಮೇಲೆ ನಿರಂತರವಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ನಡೆಸ್ತಾ ಇದೆ. ಹರ್ಮುಜ್ ಜಲಸಂಧಿ ಅಂತ ಈ ಪರ್ಷಿಯನ್ ಕೊಲ್ಲಿಯ ಆಳದಲ್ಲಿರುವಂತಹ ಈ ದ್ವೀಪ ಏನಿದೆ, ಇದನ್ನ ಖರ್ಗ್ ದ್ವೀಪ ಅಂತ ಕರೀತಾರೆ. ಇದು ಇರಾನ್ನ ತೈಲ ಸಾಮ್ರಾಜ್ಯದ ಹೃದಯ ಅಂತಾನೆ ಕರೀತಾರೆ. ಯಾವುದೇ ಯುದ್ಧಗಳು ಇರಾನ್ ಮೇಲೆ ನಡೆದಂತಹ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯಂತೆ ಈ ಖರ್ಗ್ ದ್ವೀಪವನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ಇನ್ನಿಲ್ಲದಂತ ಕಸರತ್ತು ನಡೆಯುತ್ತೆ. ಇದು ಇರಾನಿನ ಬುಷೇರ್ ಪ್ರಾಂತ್ಯದ ಕರಾವಳಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇದೆ. ಈಗ ಅಮೆರಿಕ ಕೂಡ ಇದನ್ನು ವಶಪಡಿಸಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇದು ಸುಮಾರು 20 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಸುಮಾರು 90% ಇರಾನ್ನ ತೈಲದ ವ್ಯವಹಾರ ಮತ್ತು ವಹಿವಾಟು ಇಲ್ಲಿಂದನೇ ನಡೆಯೋದು. ಹೀಗಾಗಿ ಖರ್ಗ್ ದ್ವೀಪದ ಮೇಲೆ ಆಗಾಗ್ಗೆ ದಾಳಿಗಳು ನಡೀತಾನೆ ಇರ್ತವೆ. 1980-88 ಅವಧಿಯಲ್ಲಿ ಏನು ಇರಾನ್ ಇರಾಕ್ ನಡುವೆ ಸುದೀರ್ಘ ಯುದ್ಧದ ಸಂದರ್ಭದಲ್ಲೂ ಕೂಡ ಇರಾಕ್ ಪಡೆಗಳು ಇರಾನ್ನ ಈ ದ್ವೀಪದ ಮೇಲೆ ನೂರಾರು ವೈಮಾನಿಕ ದಾಳಿಯನ್ನು ಮಾಡಿದ್ದು. ಯಾಕೆ ಅಂತಂದರೆ ಈ ದ್ವೀಪ ಇರಾನ್ನ ಆರ್ಥಿಕತೆಯ ಹೃದಯ ಭಾಗ. ಹೀಗಾಗಿ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡಬೇಕು ಅಂದರೆ ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಬೇಕು. ಆ ನಿಟ್ಟಿನಲ್ಲಿ ಇರಾಕ್ ಕೂಡ ಆ ಉದ್ದೇಶದಿಂದ ಇರಾನ್ ನಡುವೆ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಹಲವಾರು ಬಾರಿ ದಾಳಿಯನ್ನ ಮಾಡಿತ್ತು. ಆದರೆ ಇರಾನ್ ಮಾತ್ರ ಈ ಖರ್ಗ್ ದ್ವೀಪವನ್ನ ಬೇರೆಯವರಿಗೆ ಬಿಟ್ಟುಕೊಡದಂತೆ ಅತ್ಯಂತ ಯಶಸ್ವಿಯಾಗಿ ರಕ್ಷಣೆಯನ್ನ ಮಾಡಿಕೊಂಡು ಬಂದಿದೆ. ಸೊ ಈ ದ್ವೀಪದ ಮೇಲೆ ಏನಾದರೂ ದಾಳಿ ಆದರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಇದು ನೈಸರ್ಗಿಕವಾಗಿಯೂ ಕೂಡ ಶ್ರೀಮಂತವಾದ ದ್ವೀಪ ಅಂತ ಹೇಳ್ತಾರೆ.
ಇದು ಕೇವಲ ದ್ವೀಪವಲ್ಲ, ಇದು ಇರಾನ್ನ ಒಂದು ಆರ್ಥಿಕವಾದಂತಹ ಶಕ್ತಿ. ಇದು ಕೇವಲ ಒಂದು ಭೂಪ್ರದೇಶವಲ್ಲ, ಇದು ಇರಾನ್ನ ದೇಶದ ಒಂದು ಶಕ್ತಿ. ಯಾಕೆ ಅಂತಂದರೆ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಈ ದ್ವೀಪಕ್ಕೆ ಇರುವಂತಹ ಸ್ಥಾನಮಾನ ದೊಡ್ಡದು. ಇತಿಹಾಸ, ತಂತ್ರಜ್ಞಾನ, ರಾಜಕೀಯ ದೃಷ್ಟಿಯಿಂದ ಈ ಖರ್ಗ್ ದ್ವೀಪ ತುಂಬ 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 ಇಂಪಾರ್ಟೆಂಟ್. ಹಾಗಾಗಿನೇ ಈ ಖರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಇರಾನ್ನ ಹೃದಯದ ಮೇಲಿನ ಅಟ್ಯಾಕ್ ಅಂತ ಹೇಳ್ತಾರೆ. ಹಾಗಾಗಿನೇ ಈಗ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಖರ್ಗ್ ದ್ವೀಪದ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದಾವೆ.